KKR, take a bow, man, take a bow. And ಫಿನ್ ಆಲನ್ ಅಣ್ಣ ದೇವ, ನಿಮ್ಮದು 50 ಹೊಡೆಯುವ ವೇಗಕ್ಕೂ 50ಇಂದ 100 ಹೊಡೆಯುವ ವೇಗಕ್ಕೂ ಸಂಬಂಧನೇ ಇಲ್ಲ. ಫಸ್ಟ್ 6 ಮ್ಯಾಚ್ಗಳಲ್ಲಿ 1 ಮ್ಯಾಚನ್ನು ಗೆಲ್ಲದೆ KKR ನೆಕ್ಸ್ಟ್ 4ರಲ್ಲಿ 4 ಮ್ಯಾಚ್ ಗೆದ್ದು ಪ್ಲೇ ಆಫ್ ರೇಸಲ್ಲಿ ಇನ್ನೂ ಕೂಡ ಇದೆ. ಆ್ಯಂಡ್ ಡೆಲ್ಲಿ, ಎಲ್ಲಿ ನಿಮ್ಮ ಆಟವೇ ಇಲ್ಲ ಡೆಲ್ಲಿ, ನೀವು ಎಲ್ಲಿ? ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಕುಶಲ ವೇಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ನಾವು ಹೇಳ್ಬೋದಷ್ಟೇ ಈ ಸಲದ IPL ಬೋರು ಹಾಗೆ ಹೀಗೆ ಅಂತ ಅಂದ್ಕೊಂಡು, ಬಟ್ ಒಂದು ಫ್ಯಾಕ್ಟ್ ಹೇಳ್ತೇನೆ, ಈ IPL ಅನ್ನ ಇನ್ನೂ ಕೂಡ ಜೀವಂತವಾಗಿರಿಸಿರೋದು ಯಾರು ಅಂತಂದ್ರೆ KKR ಹಾಗೂ CSKಯ ಲಾಸ್ಟ್ ಮಿನಿಟ್ ಕಮ್ ಬ್ಯಾಕ್. ಯಾರು ಕೂಡ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ KKR ಫಸ್ಟ್ ಟೀಮ್ ಎಲಿಮಿನೇಟ್ ಆಗೋದು ಅಂತ ಅಂದ್ಕೊಂಡಿದ್ದೆ. ಫಸ್ಟ್ 6 ಮ್ಯಾಚಲ್ಲಿ ಒಂದೇ ಒಂದು ಗೆಲುವನ್ನು ಕಾಣದಿದ್ದಾಗ ಇದು ವೇಸ್ಟ್, ಇದು ಗಾನ್, ಎಂಥದ್ದು ವರ್ಕ್ ಆಗ್ತಾ ಇಲ್ಲ ಅಂತ. ಬಟ್ ಅದಾದ್ಮೇಲೆ 4ಕ್ಕೆ 4 ವಿನ್ ಆದಂಥ ರೀತಿ. ಆ್ಯಂಡ್ ಈವನ್ CSK ಫಸ್ಟ್ 3 ಮ್ಯಾಚ್ ಸೋತ ಮೇಲೆ ನಾನು ಅದೇ ಅಂದ್ಕೊಂಡಿದ್ದೆ, CSKಗೆ ಧೋನಿ ಕೂಡ ಇಲ್ಲ, ಋತುರಾಜ್ ಫಾರ್ಮಲ್ಲಿ ಇಲ್ಲ, ಸ್ಯಾಮ್ಸನ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ, ಇದು ಆಗುದಿಲ್ಲ ಹೋಗುದಿಲ್ಲ ಅಂತ. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆ ಟೇಬಲ್ ಟಾಪರ್ ಆಗಿದ್ದಂತಹ ಏನು RCB, ಪಂಜಾಬ್ ಅವರೆಲ್ಲ ಸಡನ್ ಆಗಿ ಸೋಲಿನ ಹಾದಿ ಹಿಡಿದಿರೋದು. ಸೊ ಇದಿಷ್ಟು ಈ ಥರದ ಬೆಳವಣಿಗೆ ಆಗಿರೋದ್ರಿಂದಾಗಿ IPL ಇನ್ನೂ ಕೂಡ ಜೀವಂತವಾಗಿದೆ. ಇನ್ನೂ ಕೂಡ ಯಾವ ಟೀಮ್ ಪ್ಲೇ ಆಫಿಗೆ ಹೋಗ್ತದೆ ಅಂತ ನಾವು ಇನ್ನೂ ಸಹ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಫಿಷಿಯಲಿ ಯಾವ ಟೀಮು ಕೂಡ ಕ್ವಾಲಿಫೈ ಆಗಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ IPL. ಸೊ ಹೇಳ್ಬೋದು ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದೆ ಅಂತ, ಹೌದು, ಬಟ್ ಸ್ಟಿಲ್ ಇಷ್ಟು ಮ್ಯಾಚ್ ಆಯಿತು. ಏನು SRH ಇದು ಹೈಯೆಸ್ಟ್ ಆಡಿರೋದು SRH ನಾನು ಅಂದ್ಕೊಳ್ತೇನೆ, 11 ಮ್ಯಾಚ್ ಆಡಿದ್ದಾರೆ. ಇನ್ನೂ ಕೂಡ ಯಾವ ಟೀಮ್ ಕೂಡ ಒಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಹಾಗೆ ಯಾವ ಟೀಮ್ ಕೂಡ ಒಫಿಷಿಯಲಿ ಎಲಿಮಿನೇಟ್ ಕೂಡ ಆಗಲಿಲ್ಲ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ಬ್ಯಾಟಿಂಗೇ ಮಾಡಲಿಲ್ಲ. ಪವರ್ ಪ್ಲೇಯಲ್ಲಿ 55 ರನ್ನಿಗೆ 1 ವಿಕೆಟ್. ಸೂಪರ್ ಆಗಿ ಆಡಿದ್ರು ಪವರ್ ಪ್ಲೇ. ನಿಸ್ಸಂಕ ಏನು ಭಯಂಕರ 6 ಹೊಡಿತಾ ಇದ್ದಾರೆ. KL ರಾಹುಲ್ ಹೊಡೆದು 1 ವಿಕೆಟ್ ಬಿತ್ತು. ಅವರು 14 ಬಾಲ್ಗೆ 23 ರನ್ ಹೊಡೆದು 4 4 ಹೊಡೆದಿದ್ರು. 23 ರನ್ಗೆ ಔಟ್ ಆದರು. ನಿಸ್ಸಂಕ ಏನು ಹೊಡಿತಾ ಇದ್ದಾರೆ, 29 ಬಾಲ್ಗೆ 50 ರನ್, 5 4 3 6. ಫ್ಯಾಂಟಾಸ್ಟಿಕ್. ಪವರ್ ಪ್ಲೇಯಲ್ಲಿ ಮಾತ್ರ ಪವರ್ ಇದ್ದದ್ದು. ಅದಾದಮೇಲೆ ನೆಕ್ಸ್ಟ್ 10 ಓವರಲ್ಲಿ ಪವರ್ ಬಿಟ್ಟಾಕಿ, ಪ್ಲೇನೇ ಇಲ್ಲ ಪವರಲ್ಲಿ. ದೇವ, ಫಸ್ಟ್ 6 ಓವರಿಗೆ 55 ರನ್, ನೆಕ್ಸ್ಟ್ 10 ಓವರಿಗೆ 45 46 ರನ್. ದೇವರೇ, ತೀರಾ ಹೇಸಿಗೆ ಆಗಿ ಆಡಿದ್ರಪ್ಪ. ಅಂದರೆ ಹೇಳ್ಬೋದು KKR ಒಳ್ಳೆ ಬಾಲ್ ಹಾಕಿದ್ದಾರೆ, ನರೇನ್ ಪ್ರಚಂಡ ಪ್ರದರ್ಶನ, ಅನುಕೂಲ್ ರಾಯ್ ಅವರು ವಿಕೆಟ್ ತೆಗಿತಿದ್ರು, ವರುಣ್ ಚಕ್ರವರ್ತಿ ಅವರು ಕೂಡ ಕಂಟ್ರೋಲ್ ಮಾಡ್ತಿದ್ರು. ಎಂಥದ್ದೇ ರೀಸನ್ ಕೊಟ್ಟರು ಕೂಡ 142 ಹೊಡೆಯುವಂತಹ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲವೇ ಅಲ್ಲ ಅದು, ಅಥವಾ ಪಿಚ್ ಅಲ್ಲವೇ ಅಲ್ಲ. ಬ್ಯಾಟಿಂಗಿಗೆ ಯೋಗ್ಯವಾಗಿತ್ತು. KKRದು ಚೇಸ್ ನೋಡಿದಾಗ ಅಂತೂ ಅದು ನಿಜ ಅಂತ ಪ್ರೂವ್ ಆಯಿತು. ಏನಿದು ಬೌಲಿಂಗ್ ಪಿಚ್ ಥರ ಏನಿರಲಿಲ್ಲಲ್ಲ, ಇವರು ಒದ್ದಾಡುವಷ್ಟು. ನೋಡಿ, ಅಲ್ಲಿ ನಿತೀಶ್ ರಾಣಾ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು, ಸಮೀರ್ ರಿಜ್ವಿ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು, ಸ್ಟಬ್ಸ್ ಸಿಂಗಲ್ ಡಿಜಿಟ್, ಅವರು 8 3 2, ಇವರು 3 ಜನರ ಕಾಂಟ್ರಿಬ್ಯೂಷನ್. ಸೊ ಆಬ್ವಿಯಸ್ಲಿ ದೊಡ್ಡ ಕೊಲ್ಯಾಪ್ಸ್ ಆಯಿತು. ನಿಸ್ಸಂಕ ಕೂಡ ಔಟ್ ಆದರು. 50 ರನ್ ಹೊಡೆದ ಕೂಡಲೇ ಏನು ಅನುಕೂಲ್ ರಾಯ್ ಅವರಿಗೆ ಫಟ್ ಅಂತ 4 ಹೊಡೆದು 50 ಆದ ಕೂಡಲೇ ಮತ್ತೆ ಪುನಃ ನಾನು ಮುಂದೆ ಬಂದು ಹೊಡಿತೇನೆ ಅಂತ, ಅಂದರೆ ಪೂರ್ವ ನಿರ್ಧರಿತ ಶಾಟ್ ಅಥವಾ ಪ್ರೀ ಮೆಡಿಟೇಟೆಡ್ ಶಾಟ್, ನಾನೀಗ ಮುಂದೆ ಬರ್ತೇನೆ ಕವರ್ ರೀಜನಲ್ಲಿ ಹೊಡಿತೇನೆ ಅಂತ ಅನುಕೂಲ್ ರಾಯ್ ಅವರು ಸಹ ಎಕ್ಸ್ಪೆಕ್ಟ್ ಮಾಡಿದ್ರಂತ ಅಂದ್ಕೊಳ್ತೇನೆ. ಇವರು ಮುಂದೆ ಬರ್ತಾರೆ, ಈಗ ನಾನು ಶಾರ್ಟ್ ಹಾಕ್ತೇನೆ, ವೈಡ್ ಆಫ್ ಸ್ಟಂಪು, ಶಾರ್ಟ್ ಬಾಲ್ ಹಾಕ್ತೇನೆ, ಮಿಸ್ ಆಗ್ತದೆ, ಸ್ಟಂಪ್ ಔಟ್. ಹಾಗೇ ಆಯಿತು. ಯಾವಾಗ ಅವರೆಲ್ಲ ಔಟ್ ಆದರು, ಅದಾದಮೇಲೆ ಅಕ್ಷರ್ ಪಟೇಲ್ ಹಾಗೂ ಆಶುತೋಷ್ ಶರ್ಮಾ, ನೋಡಿ ಸುಮ್ಮನೆ ಸ್ಕೋರ್ ನೋಡಿದರೆ ಆಶುತೋಷ್ ಶರ್ಮಾ ಅವರಿದು 28 ಬಾಲ್ಗೆ 39 ರನ್ ಹೊಡಿದ್ದಾರೆ. ಪಾಪ ಅವರೇನೋ ಟ್ರೈ ಮಾಡಿದ್ದಾರೆ, 3 4 3 6. ಬಟ್ ಫಸ್ಟ್ 16 ಬಾಲೇನೋ ನೋಡ್ತಾ ಇದ್ದೆ, 16 ಬಾಲಿಗೆ 5 ರನ್ ಏನೇ ಇತ್ತು. ಅಂದರೆ ಅಷ್ಟು ಅಂತ ಅಟ್ಲೀಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡ್ಬೋದಿತ್ತಲ್ಲ ಅನ್ನೋದು ನನ್ನ ಒಂದು ವಾದ ಅಷ್ಟೇ. ಏನು ತಪ್ಪಿಲ್ಲ, ಅಷ್ಟು ವಿಕೆಟ್ ಹೋದಾಗ ಹಾಗೆಲ್ಲ ಆಗೋದಿಲ್ಲ ಬ್ರಾ, ಪಿಚ್ ನೋಡಿಕೊಳ್ಬೇಕು, ಅದು ಕರೆಕ್ಟ್, ಕಂಡೀಷನಿಗೆ ಕರೆಕ್ಟಾಗಿ ಆಡಿದ್ದಾರೆ. ಬಟ್ ಸ್ಟಿಲ್ ಫಸ್ಟ್ 16 ಬಾಲಿಗೆ 5 ರನ್ ನೋಡಿದಾಗ ಇದು ಯಾಕೆ ಟೂ ಮಚ್ ಸ್ಲೋ ಆಯ್ತಲ್ಲ ಅಂತ ನನಗಂತ ಅನಿಸ್ತು. ಆ್ಯಂಡ್ ಅಕ್ಷರ್ ಪಟೇಲ್ ಅವರೇ ಜವಾಬ್ದಾರಿ ಹೊತ್ಕೊಳ್ಬೇಕು. ಒಂದೇ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಡಿ. ಯಾಕಂತಂದರೆ ಬೀಯಿಂಗ್ ಅ ಕ್ಯಾಪ್ಟನ್, ಬೌಲಿಂಗು ಎಂಥದ್ದು ಇಲ್ಲ, ಬ್ಯಾಟಿಂಗು ಎಂಥದ್ದು ಇಲ್ಲ. ನಿಜವಾಗ್ಲೂ ಕೂಡ T20 ವರ್ಲ್ಡ್ ಕಪ್ಪಿಂದನೂ ಅಕ್ಷರ್ ಪಟೇಲ್ ಅವ್ರದ್ದು ಬ್ಯಾಟಿಂಗಿಂದ ಏನು ರನ್ ಹರಿದು ಬರ್ತಾ ಇಲ್ಲ. ಇವತ್ತು 22 ಬಾಲಿಗೆ 42 ರನ್ ಚಷ್ಟಲಿಲ್ಲ, 22 ಬಾಲಿಗೆ 11 ರನ್. ದೇವರೇ, ಅಂದರೆ 2 ಬಾಲಿಗೆ 1 ರನ್ ಹೊಡೆದಾಗ ಆಯ್ತಲ್ಲ. ಅವರು 50 ಸ್ಟ್ರೈಕ್ ರೇಟಲ್ಲಿ ಆಡಿದ್ದು ಅಕ್ಷರ್ ಪಟೇಲ್ ಅವರು T20 ಅಲ್ಲ ಮರ. 50 ಸ್ಟ್ರೈಕ್ ರೇಟಲ್ಲಿ ಟೆಸ್ಟ್ ಕ್ರಿಕೆಟಲ್ಲೇ ಆಡ್ತಾರೆ ಮರ. 22 ಬಾಲಿಗೆ 11 ರನ್, 1 4 ಇಲ್ಲ, 1 6 ಇಲ್ಲ, ಎಂಥದ್ದು ಇಲ್ಲ. ನಿರಂತರವಾಗಿ ವಿಕೆಟ್ ಹೋಯ್ತು. ಏನು ಪುಣ್ಯಕ್ಕೆ ನಿಸ್ಸಂಕ 50
ಮತ್ತು ಇಲ್ಲಿ ಆಶುತೋಷ್ ಶರ್ಮಾ ಅವರು 39 ರನ್ ಹೊಡೆದಕ್ಕೆ 142 ಹೊಡಿಲಿಕ್ಕಾಯ್ತು. ಬಿಟ್ಟರೆ ಇವತ್ತು ಡೆಲ್ಲಿಯ ಬ್ಯಾಟಿಂಗ್ ತೀರಾ ಬೋರಿಂಗು, ತೀರಾ ಕೆಟ್ಟ ಪ್ರದರ್ಶನ. ಫಸ್ಟ್ 2 ಮ್ಯಾಚಲ್ಲಿ ಸಮೀರ್ ರಜ್ವಿ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚನ್ನು ವಿನ್ ಮಾಡಿಸಿದಾಗ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತಂದರೆ ಡೆಲ್ಲಿ ಈ ಸಲದ ಒಂದು ಏನೋ ಅಂಡರ್ ಡಾಗ್ಸು, ಇವ್ರು ಬರ್ತಾರೆ ಪ್ಲೇ ಆಫಿಗೆ, ಎಂಥ ಬ್ಯಾಟಿಂಗ್ ಬ್ಯಾಲೆನ್ಸ್ ಉಂಟು, ಮಿಲ್ಲರ್ ಸ್ಟಬ್ಸ್ ಅಲ್ಲ ಮಿಲ್ಲರ್ ಅವ್ರನ್ನ ಪ್ಲೇಯಿಂಗ್ 11 ಆಡಿಸ್ತಾ ಇಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಬ್ಸು, ನನಗೆ ಪರ್ಸ್ನಲಿ ಸ್ಟಬ್ಸ್ ವರ್ಸಸ್ ಮಿಲ್ಲರ್ ಅಂತ ಕೇಳಿದರೆ ಐ ವುಡ್ ಚೂಸ್ ಮಿಲ್ಲರ್. ಅಂಥ ಪ್ರೂವನ್ ಮ್ಯಾಚ್ ಫಿನಿಷರನ್ನು ನೀವು ಬೆಂಚಲ್ಲಿ ಕೂರಿಸ್ತೀರಿ. ಇಂಜುರಿ ಅಲ್ಲ, ಬೆಂಚಲ್ಲಿ ಕೂರಿಸಿರೋದು ಎಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದು. ಆ್ಯಂಡ್ ನಿಸ್ಸಂಕ್ ಅವರು 50 ರನ್ ಹೊಡೆದಿದ್ದಾರೆ ಎಲ್ಲ. ಅಗೈನ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಿಸ್ಸಂಕ, ನೀನು ಡೆಲ್ಲಿಯವರು ಓಪನಿಂಗ್ ಕಾಂಬಿನೇಷನಲ್ಲಿ ಅಲ್ಲಿ ಪೃಥ್ವಿ ಶಾ ಅವರು ಬೆಂಚಲ್ಲಿ ಕೂತಿದ್ದಾರೆ, ಅಭಿಷೇಕ್ ಪುರೇಲ್ ಅವರಿದ್ದಾರೆ. ನಮ್ಮ RCB ಅಗೇನ್ಸ್ಟ್ 8 ರನ್ಗೆ 6 ವಿಕೆಟ್ ಹೋದಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಅಭಿಷೇಕ್ ಪುರೇಲ್ ಅವರೇ ಸೇವ್ ಮಾಡಿದ್ದು ಡೆಲ್ಲಿಯನ್ನು. 49ರ ಗಡಿ ದಾಟಿಸಿದ ಅಭಿಷೇಕ್ ಪುರೇಲ್ ಅವರು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ದಕ್ಕೆ ಒಂದು 75ರ ತನಕ ಹೋಯಿತು. ಸೊ ಅವರ ಜೊತೆ KL ರಾಹುಲ್ ಅವ್ರನ್ನ ಓಪನರ್ ಆಗಿ ಮಾಡ್ಬೋದಲ್ಲ. ಆವಾಗ ನಿಮಗೆ ಸ್ಟಬ್ಸ್ ಮತ್ತು ಮಿಲ್ಲರ್ ಇಬ್ಬರು ಕೂಡ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಒಂದು ಬ್ಯಾಟಿಂಗ್ ಸ್ಟೆಬಿಲಿಟಿ ಸಿಗ್ತದೆ. ನನಗೆ ಎಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಣ್ಣ. ಡೆಲ್ಲಿ ನಮಸ್ಕಾರ, ನೀವು ಭಾರಿ ಚಂದ, ನೀವು ಹೇಗೋ ಆಡ್ತಾ ಇದ್ದೀರಿ. 5-5 ಸೋತಿದ್ದಾರೆ, ಕಂಟಿನ್ಯೂಸ್ ಆಗಿ 5 ಮ್ಯಾಚ್ಗಳನ್ನು ಸೋತಿದ್ದಾರೆ. 264 ರನ್ ಹೊಡೆದು ಸೋಲ್ತಾರೆ, 75ಕ್ಕೆ ಆಲ್ಔಟ್ ಆಗ್ತಾರೆ. ಇವತ್ತು ನೋಡಿ 142. ಏನು ಕೂಡ ವರ್ಕೌಟೇ ಆಗ್ತಾ ಇಲ್ಲ ಮಾರ್ರೆ ಡೆಲ್ಲಿಗೆ. ಭಾರಿ ಬೇಜಾರಾಯ್ತು, ಇದು ಯಾವನೋ ಮನಿದ ಆಟ ಅಂತ. ಐ ಥಿಂಕ್ ಡೆಲ್ಲಿಯಲ್ಲಿ ಅವರು 5-5 ಸೋತಿರೋದು. ಜಸ್ಟ್ ಇದು ಮ್ಯಾಚ್ ಇದು ವಿಡಿಯೋ ಮಾಡುವ ಮುಂಚೆ ಜಸ್ಟ್ ನೋಡಿದೆ, ಡೆಲ್ಲಿಯಲ್ಲಿ 5-5 ಸೋತಿರೋದು, ಸಮಥಿಂಗ್ ಲೈಕ್ ದಟ್. ಒಟ್ಟು ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ. ಆ್ಯಂಡ್ KKR ಇದು ಚೇಸ್ ದೇವ, ಏನು ಪವರ್ ಪ್ಲೇಯಲ್ಲಿ ರನ್ ಬರಲಿಲ್ಲ, 31ಕ್ಕೆ 2 ವಿಕೆಟ್ ಹೋಗಿತ್ತು. ಅದಾದಮೇಲೆ ಒಂದು ಎಂಥ ಆಟ ಮಾರೆ ಫಿನ್ ಆ್ಯಲನ್ ಮತ್ತು ಗ್ರೀನ್, ಎಸ್ಪೆಷಲಿ ಫಿನ್ ಆ್ಯಲನ್. ಫಸ್ಟ್ 17 ಬಾಲಿಗೆ 20 ರನ್. ಅವರು ಈ IPL ಅಲ್ಲಿ ಪವರ್ ಪ್ಲೇ ನಂತರ ಅವರು ಬ್ಯಾಟಿಂಗೇ ಮಾಡಿರಲ್ಲ ಆಯಿತಾ. ಅಂದರೆ ಪವರ್ ಪ್ಲೇ ಒಳಗಡೆ ಡಮ್ಮಂತೆಲ್ಲ ಹೊಡೆದು ಔಟಾಗಿ ಡಗ್ಔಟಲ್ಲಿ ಕೂತ್ಕೊಳ್ತಿದ್ದು, ನನ್ನ ಕೆಲಸ ನಾನು ಮಾಡಿದ್ದೇನೆ ಅಷ್ಟೇ, ನಂಗೆ ಇಷ್ಟೇ ಬ್ಯಾಟಿಂಗ್ ಬರೋದು ಅಂತ. ಬಟ್ ಇವತ್ತು ಪವರ್ ಪ್ಲೇ ನಂತರ ಕೂಡ ಇದ್ದರು, ಅದೊಂದು ಆಶ್ಚರ್ಯ, ಪರಮಾಶ್ಚರ್ಯ. ಏನು 17 ಬಾಲಿಗೆ 20 ರನ್, ಅದಾದಮೇಲೆ ನಿಧಾನಕ್ಕೆ ಟೆಂಪೋ ಚೇಂಜ್ ಆಯಿತು. 32 ಬಾಲಿಗೆ 50 ರನ್ ಹೊಡೆದ್ರು. ಓಕೆ, ಫ್ಯಾಂಟಾಸ್ಟಿಕ್. ಫಿನ್ ಆ್ಯಲನ್ ಭಯಂಕರ ಫಾರ್ಮಿಗೆ ಬಂದರು. ಬಟ್ ನೆಕ್ಸ್ಟ್ 15 ಬಾಲ್ ದೇವ, ಫಸ್ಟ್ 32 ಬಾಲಿಗೆ 50 ರನ್, ನೆಕ್ಸ್ಟ್ 15 ಬಾಲಿಗೆ 50 ರನ್. ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. 10 ಓವರಿಗೆ 75 ರನ್ ಆಗಿದೆ KKR ಇದು. ಇನ್ನೂ ಕೂಡ ಚಾನ್ಸ್ ಇತ್ತು ಡೆಲ್ಲಿಗೆ, ಏನೋ ಒಂದು ಮಾಡ್ಬೋದು, ಡಬಡವ ಅಂತ ವಿಕೆಟ್ ತೆಗೆದ್ರೆ ಕೊನೆ ಓವರ್ ತನಕ ತೊಗೊಂಡು ಹೋಗ್ಬೋದು, ಹಾಗೆ ಹೀಗೆ ಅಂತ ಅಂದ್ಕೊಳೋದು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಯಾರಾದರೂ ಇದಕ್ಕೆ ವಾಶ್ರೂಮ್ಗೆಲ್ಲ ಹೋಗಿದ್ದಿದ್ರೆ ಈ ಟೈಮಲ್ಲಿ ನೆಕ್ಸ್ಟ್ 4 ಓವರಲ್ಲಿ ಮ್ಯಾಚ್ ಮುಗಿದಾಗಿದೆ. ಫಸ್ಟ್ 10 ಓವರಿಗೆ 75 ರನ್, ನೆಕ್ಸ್ಟ್ 4 ಓವರಿಗೆ 72 ರನ್. ದೇವ, 10 ಓವರ್ ನಂತರ ನಾನು ಅಂದ್ಕೊಳ್ತಾ ಇರೋದು, ಬೇಕಿದ್ರೆ ನೀವು ಕ್ರಿಕ್ ಬಜ್ ಅಥವಾ ಕ್ರಿಕ್ ಇನ್ಫೋ ನೋಡಿ, 10 ಓವರ್ ನಂತರ ಒಂದು ಕೂಡ ಬೌಂಡ್ರಿ ಬರಲಿಲ್ಲ, ಬರೀ 6 ಡಬಾ 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 ಅಂತ. ದೇವ, ಫಿನ್ ಆ್ಯಲನ್ ಅವರು 5 6 ಅದರ ಡಬಲ್ 5 4 ಅದರ ಡಬಲ್ 10 6, 47 ಬಾಲಿಗೆ ಬರೋಬ್ಬರಿ 100 ರನ್. ಇನ್ನು ಮ್ಯಾಚ್ ವಿನ್ ಆಗಲಿಕ್ಕೆ ಕೇವಲ 2 ರನ್ ಬೇಕು KKRಗೆ, ಇವರದು 100 ಆಗಲಿಕ್ಕೆ 6 ರನ್ ಬೇಕು. ಪಾಟ್ ಅಂತ 6. ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಇದೇ ಥರದ ಬ್ಯಾಟಿಂಗ್ ಫಿನ್ ಆ್ಯಲನ್ ಅವರ ಕಡೆಯಿಂದ T20 ವರ್ಲ್ಡ್ ಕಪ್ಪಲ್ಲಿ ನಾವು ನೋಡಿದ್ದೆವು. ನೆನಪಿರದಿದ್ದರೆ ನೆನಪು ಮಾಡಿಕೊಳ್ಳಿ. ಕ್ಷಣ ಮಾತ್ರದಲ್ಲಿ ಪಂದ್ಯನ ಪಟಾಕ್ ಅಂತ ಚೇಂಜ್ ಮಾಡುವಂಥ ತಾಕತ್ತಿರುವಂಥ ಆಟಗಾರ ಫಿನ್ ಆ್ಯಲನ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು. ಇವರೆಲ್ಲ ಆಡುವಾಗ ಯಾವಾಗ ಎಂತ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಚೊಂಬು ಪರ್ಫಾರ್ಮೆನ್ಸ್, ಇಲ್ಲೇ ಇದ್ರು ಹೊಡೆದ್ರೆ ಈ ನಮ್ಮನೆ ಹೊಡಿತಾರೆ. ಸೂಪರ್ ಹ್ಯಾಪಿ ಫಾರ್ KKR. ಎಂತ ಮಾರ ಕಮ್ ಬ್ಯಾಕ್, ನಾನಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕಂಟಿನ್ಯೂಸ್ 4ಕ್ಕೆ 4 ವಿನ್ ಆಗ್ತಾರೆ ಅಂತ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾರು ಅಂತಂದರೆ, ಜವಾಬ್ದಾರಿ ತೆಗೆದುಕೊಂಡು ವರುಣ್ ಚಕ್ರವರ್ತಿ ಅವರು ಮತ್ತು ರಿಂಕು ಸಿಂಗ್ ಅವರು 6 ಮ್ಯಾಚು ಕಂಟಿನ್ಯೂಸ್ ಆಗಿ ಎಲ್ಲ ಸೋತಾಗ, 6ರಲ್ಲಿ 5 ಮ್ಯಾಚ್ ಸೋತಿದ್ರು, 1 ಮ್ಯಾಚಿಗೆ ರಿಸಲ್ಟ್ ಬಂದಿರಲಿಲ್ಲ. ಆ ಥರದ ಪರ್ಫಾರ್ಮೆನ್ಸ್ ಬಂದಾಗ ಈವನ್ ಮ್ಯಾನೇಜ್ಮೆಂಟ್ ಅವರನ್ನು ಬ್ಯಾಕ್ ಮಾಡಿದರು. ಎಲ್ಲ ಕಡೆಯಿಂದ ಟೀಕಾ ಪ್ರಹಾರ. ನಮ್ಮ ಚಾನಲ್ ನಾವು ಹೇಳ್ತಿದ್ವಿ, ಎಂತಮ್ಮಾರ ಅವರನ್ನೇ ಆಡಿಸ್ತಾರೆ, ಫಾರ್ಮಲ್ಲಿ ಇಲ್ಲ, ಕೂರಿಸ್ಬೋದಲ್ಲ, ಹಾಗೆ ಹೀಗೆ ಅಂತ. ಬಟ್ ಇವು ಮೇಜರ್ ಚೇಂಜಸ್ ಎಂಥದ್ದು ಮಾಡಲಿಲ್ಲ KKR. ಆವಾಗೆಲ್ಲ ಕ್ರಿಕ್ ಬಸ್ಸಲ್ಲೆಲ್ಲ ಕೆಲವರು ಅದೇನೋ ಬರ್ತದಲ್ಲ ಕಾಮೆಂಟ್ರಿ, ಅದರಲ್ಲಿ ಐ ವಂಡರ್ KKR ಎಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ,
ಈ ಥರದೊಂದು ಹೋಪ್ಲೆಸ್ ಪರ್ಫಾರ್ಮೆನ್ಸ್ ನಂತರನೂ ಕೂಡ ಟೀಮ್ ಎಂಥದ್ದು ಚೇಂಜ್ ಮಾಡ್ತಾ ಇಲ್ಲ, ಅದೇ ಟೀಮ್ ಜೊತೆಗೆ ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತಲ್ಲ. ಈಗ ರಿಸಲ್ಟ್ ಬರ್ತಾ ಇದೆಯಲ್ಲ ಅಣ್ಣ, ಕಂಟಿನ್ಯೂಸ್ 4 ಮ್ಯಾಚ್ ವಿನ್ ಆಗಿದ್ದಾರೆ, ಪ್ಲೇ ಆಫ್ ರೇಸಲ್ಲಿ ಇದ್ದಾರೆ ಅವರು ಕೂಡ. ಆ್ಯಂಡ್ ಡೆಲ್ಲಿ ದಯವಿಟ್ಟು ನೀವು KKR ಮ್ಯಾನೇಜ್ಮೆಂಟ್ ಜೊತೆಗೆ ನೀವು ಸಲಹೆ ತೆಗೆದುಕೊಳ್ಬೇಕಂತ, ಹೇಗೆ ಅಣ್ಣ ವಿನ್ ಆಗೋದು ಕಂಟಿನ್ಯೂಸ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಫ್ಯಾಂಟಾಸ್ಟಿಕ್ ಕಮ್ ಬ್ಯಾಕ್ ಬೈ KKR, ಭಯಂಕರ ಖುಷಿ ಆಯಿತು. ಆ್ಯಂಡ್ ಪ್ರೆಡಿಕ್ಷನ್ ಅಣ್ಣ, ಸ್ಟೀಲ್ ಬಾಡಿ ಎಂತ ಅಣ್ಣ, ಇದು 3ನೇ ಸತಿ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಕರೆಕ್ಟ್ ಅಂತಂದರೆ ಒಂದು ರನ್ ಜಾಸ್ತಿ ಪ್ರಿಡಿಕ್ಟ್ ಮಾಡಿದ್ದು, 143 ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಹ್ಯಾಕರ್ ನೀವು ದೊಡ್ಡ ಹ್ಯಾಕರ್ ಅಂತ ಅಂದ್ಕೊಳ್ತೇನೆ. ಯಾಕೆ ಈವನ್ ನಿನ್ನೆದು ಏನೋ ಪ್ರಿಡಿಕ್ಷನಲ್ಲಿ 1 ರನ್ನಿಂದ ಇವರು ಸೋತದು. 3 ಜನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರಲ್ಲ, ಇವರು 1 ರನ್ ಕಡಿಮೆ ಪ್ರಿಡಿಕ್ಟ್ ಮಾಡಿದರು. ಸ್ಟೀಲ್ ಬಾಡಿ ನಮ್ಮ ಏನು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಈ ಚಾನಲಿನ ಪ್ರಿಡಿಕ್ಷನ್ ಗೇಮ್ ಅಂತ ಬಂದಾಗ ಮೆಜಾರಿಟಿ ಆಫ್ ದ ಟೈಮ್ಸ್ ಕಾಣಿಸಿಕೊಂಡಿದ್ದಾರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ಸ್ ಆಲ್ಮೋಸ್ಟ್ ಹತ್ತಿರ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಅಂತ ನಂಗಂತೂ ಗೊತ್ತಿಲ್ಲ. 143 ಅಂತ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್, ಸೀರಿಯಸ್ಲಿ ಮಾರೆ, ಹ್ಯಾಟ್ಸ್ ಆಫ್. ಇದು ಅಲಕ್ ಬುಲಕ್ ಅಲ್ಲ, ಎಂಥದ್ದು ನಿಮ್ಮದೊಂದು, ನಿಮ್ಗೆ ಎಂಥ ದೂರದೃಷ್ಟಿ ಉಂಟಾ? ಮ್ಯಾಚ್ ಹೀಗಾಗ್ತದೆ ಮೊದಲೇ ಗೊತ್ತಾಗಿರ್ತದೆ ಅಥವಾ ಏನೋ ಗೋಲ್ಮಾಲ್ ಉಂಟಾ? ಐ ಡೋಂಟ್ ನೋ ಮ್ಯಾನ್, ಬಟ್ ಭಯಂಕರ ಪ್ರಿಡಿಕ್ಷನ್, ಸೂಪರ್ ಹ್ಯಾಪಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿನ್ನೆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರೋದು ಯಾರ ಕಮೆಂಟಿಗೆ ಅಂತಂದರೆ ಸಚಿನ್ ಭಟ್ರು ಏನು ಹೇಳಿದ್ದಾರೆ ಅಂತಂದರೆ, ಆಫ್ಟರ್ ಟುಡೇಸ್ ಮ್ಯಾಚ್ ಅಂದರೆ ನಿನ್ನೆ ಮ್ಯಾಚ್ ನಂತರ ಜಿತೇಶ್ ಶರ್ಮಾ ಟು RCB ಮ್ಯಾನೇಜ್ಮೆಂಟ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಲಾಟ್ ಆಫ್ ಆಪರ್ಚುನಿಟಿ, ನನಗೆ ತುಂಬ ಆಪರ್ಚುನಿಟಿ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಜಿತೇಶ್ ಶರ್ಮಾ ಅವರು RCB ಮ್ಯಾನೇಜ್ಮೆಂಟಿಗೆ ಹೇಳಿದ್ರಂತೆ. ಹಾಗೆ RCB ಮ್ಯಾನೇಜ್ಮೆಂಟ್ ಜಿತೇಶ್ ಶರ್ಮಾ ಅವ್ರಿಗೆ ಏನು ಹೇಳಿದ್ರು ಅಂತಂದರೆ, ಥ್ಯಾಂಕ್ಸ್ ಫಾರ್ ಸೈನಿಂಗ್ ದಿ ಅಗ್ರಿಮೆಂಟ್ ಟು ಬಿಕಮ್ ಸೆಲ್ಫ್ ಡಿಕ್ಲೇರ್ಡ್ ಇಂಜುರಿ ಫಾರ್ ಫ್ಯೂ ಡೇಸ್, ಪ್ಲೀಸ್ ಬಿ ಸಿಟ್ ಇನ್ ದಿ ಬೆಂಚ್ ಅಂತ. ಅಂದರೆ ನೀವು ಅಂದರೆ ಇಂಡೈರೆಕ್ಟಾಗಿ RCB ಮ್ಯಾನೇಜ್ಮೆಂಟ್ ಹೇಳಿದ್ರಂತ ಏನಂತಂದರೆ, ನೀವು ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದಕ್ಕೆ ಥ್ಯಾಂಕ್ ಯು, ಸೆಲ್ಫ್ ಇಂಜುರಿ ಆಗಿದೆ ಅಂತ ನೀವೇ ಸೈನ್ ಹಾಕಿದ್ದಕ್ಕೆ ಥ್ಯಾಂಕ್ ಯು, ನೆಕ್ಸ್ಟ್ ಮ್ಯಾಚಿಂದ ನಾವು ನಿಮ್ಮನ್ನು ಬೆಂಚಲ್ಲಿ ಕೂರಿಸ್ತೇವೆ ಅಂತ. ಹಾಗೆ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಜಿತೇಶ್ ಶರ್ಮಾ ಅವ್ರನ್ನ ಬೆಂಚಲ್ಲಿ ಕೂರಿಸಬಹುದು ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ. ಹೀಗೆ ಕಂಗ್ರ್ಯಾಚುಲೇಷನ್ಸ್ ಸಚಿನ್ ಭಟ್ರೆ. ಆ್ಯಂಡ್ ನಾಳೆ ಕಾರ್ಯಕ್ರಮ ಉಂಟು, ನೋಡುವ. ನಾಳೆ ನಮ್ಮ ಪೋಸ್ಟ್ ಸೆಕ್ಷನನ್ನು ಫಾಲೋ ಮಾಡ್ತಾ ಇರಿ, ಎಂತ ಅಂತ ಅಪ್ಡೇಟ್ ಮಾಡ್ತಾರೆ. ಸರಿಯಾಗಿದೆ, ಬರುವ. ನಮಸ್ಕಾರ.